ರಾಜ್ಯದಲ್ಲಿ ಯಾವುದೇ ರೀತಿಯ ಭಿನ್ನಮತ ಅಸಮಾಧಾನಗಳಿರಬಾರ್ದು. ಬಹಿರಂಗವಾಗಿ ಯಾರು ಕೂಡ ಹೇಳಿಕೆಗಳನ್ನು ಕೊಡಬಾರ್ದು. ಸೂಚನೆಯ ಹೊರತಾಗಿಯೂ ಕೂಡ ಸಭೆಗಳನ್ನು ಮಾಡುವುದು, ಕೆಲವಷ್ಟು ಗುಂಪು ಮಾತ್ರ ಸಭೆ ಸೇರಿ ಬೇರೆಯದ್ದೇ ಅರ್ಥ ಸಂದೇಶ ರವಾನೆ ಮಾಡುವಂಥ ರೀತಿಯಲ್ಲಿ ಆಗಬಾರ್ದು ಅಂತ ಹೇಳಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ಖಡಕ್ಕಾದ ಸೂಚನೆಯನ್ನು ಕೊಟ್ಟಿದ್ದರು. ಸೂಚನೆಯ ಮೇರೆಗೂ ಕೂಡ ಖರ್ಗೆ ವಾರ್ನಿಂಗ್ ನಂತರವೂ ಕೂಡ ದಲಿತ ಸಚಿವರು ಸಭೆ ಸೇರ್ತಾ ಇದ್ದಾರೆ. ಉಪಹಾರ ಕೂಟದ ನೆಪದಲ್ಲಿ ಮತ್ತೆ ದಲಿತ ನಾಯಕರು ಸಭೆ. ಸಚಿವ HC ಮಹದೇವಪ್ಪ ಸರ್ಕಾರಿ ನಿವಾಸದಲ್ಲಿ ಮೀಟಿಂಗ್. ಗೃಹ ಸಚಿವ ಡಾಕ್ಟರ್ G ಪರಮೇಶ್ವರ್, ಆಹಾರ ಸಚಿವ KH ಮುನಿಯಪ್ಪ, ಅಬಕಾರಿ ಸಚಿವ RB ತಿಮ್ಮಾಪುರ, ಸುಧಾಮ್ ದಾಸ್, ದರ್ಶನ್ ಧ್ರುವನಾರಾಯಣ್ ಶಾಸಕರವರು, ಪ್ರಸಾದ್ ಅಬ್ಬಯ್ಯ ಶಾಸಕ, ನಯನ ಮೋಟಮ್ಮ ಶಾಸಕಿ. ಒಳ ಮೀಸಲಾತಿ ಕುರಿತಂತೆ ನಾಯಕರು ಸಮಾಲೋಚನೆಯನ್ನು ಮಾಡಿದ್ದಾರೆ. ಗಡುವು ಮುಗಿದರೂ ಕೂಡ ಜಾರಿಯಾಗಿಲ್ಲ ಅಂತ ಹೇಳಿ ಸಭೆ ನಡೆಸ್ತಾ ಇದ್ದಾರೆ. ಜೊತೆಗೆ ಸರ್ಕಾರದ ಮೇಲೆ ಒತ್ತಡ ತರುವಂಥ ಪ್ರಯತ್ನವನ್ನು ಮಾಡಬೇಕು ಅಂತ ಹೇಳಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ವಿಷಯ ಇಷ್ಟಕ್ಕೆ ಸೀಮಿತವಾಗಿದ್ದರೆ ಭಾರೀ ತಲೆ ಕೆಡಿಸಿಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಯಾಕೆಂತ ಹೇಳಿದ್ರೆ ಒಳ ಮೀಸಲಾತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಲಿತ ಶಾಸಕರೆಲ್ಲರೂ ಒಟ್ಟುಗೂಡಿ ಚರ್ಚೆ ಮಾಡಿದ್ರೆ, ಒಟ್ಟುಗೂಡಿ ಮಾತನಾಡಿದ್ರೆ, ಒಟ್ಟುಗೂಡಿ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದಕ್ಕೂ ರಾಜಕೀಯಕ್ಕೂ ಸಮ್ಮಿಳಿತಗೊಳಿಸಿ ಮಾತನಾಡುವ ಅವಶ್ಯಕತೆ ಇಲ್ಲಿ ಸೃಷ್ಟಿಯಾಗೋದಿಲ್ಲ. ಬಟ್ ಅದರ ಹೊರತಾಗಿಯೂ ಕೂಡ ಕೆಲವಷ್ಟು ಚರ್ಚೆಗಳಾಗಿದೆ ಎನ್ನುವ ಕಾರಣಕ್ಕಾಗಿ ಇದು ಜಾಸ್ತಿ ಸುದ್ದಿ ಆಗ್ತಾ ಇದೆ. ಹೇಳಿ ಕೇಳಿ ಕಳೆದ ಬಾರಿ ದಲಿತ ಸಚಿವರು ಸಭೆಯನ್ನು ಮಾಡಿದರು. ಅದೇ HC ಮಹದೇವಪ್ಪ ಅವರ ನಿವಾಸದಲ್ಲಿ ಒಂದು ಸಭೆಯನ್ನು ಮಾಡಿ ಊಟಕ್ಕೆ ಅಂತ ಸೇರಿಕೊಂಡಿದ್ದರು. ಆ ಸಂದರ್ಭದಲ್ಲಿ ಕೆಲವಷ್ಟು ರಾಜಕೀಯ ಊಹಾಪೋಹಗಳ ಚರ್ಚೆ ಆಯಿತು. ರಾಜಕೀಯವಾಗಿ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಾ ಇದೆ. ಅದು ಹೇಳಿ ಕೇಳಿ ದಲಿತ CM ವಿಚಾರದಲ್ಲಿ ಚರ್ಚೆ ಆಗ್ತಾ ಇದೆ ಅನ್ನುವ ಮಾತು. ಮತ್ತೊಂದು ಕಡೆ ಶೋಷಿತರ ಸಮಾವೇಶ ಮಾಡಬೇಕು, ಅದರ ಮೂಲಕ ರಾಜ್ಯದಲ್ಲಿ ದಲಿತರ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯನ್ನು ಸಜ್ಜುಗೊಳಿಸಬೇಕು ಎನ್ನುವ ನಿಟ್ಟಿನಲ್ಲಿಯೂ ಕೂಡ ಚರ್ಚೆ ಆಗಿತ್ತು ಅಂತ ಸಭೆಯಲ್ಲಿ ಭಾಗವಹಿಸಿದ ಕೆಲವಷ್ಟು ಮೂಲಗಳು ನಮಗೆ ತಿಳಿಸಿದ್ದವು. ಈ ಸಂದರ್ಭದಲ್ಲಿ ಯಾರು ಕೂಡ ಅಲ್ಲೊಂದು ಗುಂಪು ಇಲ್ಲೊಂದು ಗುಂಪು ನೋಡಿ, ದಲಿತ ಸಚಿವರ ಸಭೆಯಾದ ನಂತರದಲ್ಲಿ ಒಕ್ಕಲಿಗ ಸಚಿವರು ಕೂಡ ಸಭೆ ಸೇರುವಂಥ ತೀರ್ಮಾನವನ್ನು ಮಾಡಿದರು. ಹೀಗೆ ಜಾತಿವಾರು ಸಚಿವರು ಸಭೆ ಸೇರ್ತಾ ಹೋದರೆ, ಜಾತಿವಾರು ಶಾಸಕರು ಸಭೆ ಸೇರ್ತಾ ಹೋದರೆ ಪಕ್ಷ ಒಗ್ಗಟ್ಟಾಗಿ ಉಳಿಯೋದಿಲ್ಲ ಎನ್ನುವ ಕಾರಣಕ್ಕಾಗಿ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಒಂದು ಖಡಕ್ಕಾದ ವಾರ್ನಿಂಗ್ ಕೊಟ್ಟಿದ್ದರು. ಎಲ್ಲರೂ ಬಾಯಿ ಮುಚ್ಕೊಂಡಿರಿ, ಎಲ್ಲರೂ ಬಾಯಿಗೆ ಬೀಗ ಹಾಕಿ, ಸುಮ್ಮನೆ ಮಾತಾಡಬೇಡಿ, KPCC ಅಧ್ಯಕ್ಷರ ಬದಲಾವಣೆ ವಿಚಾರನೂ ಮಾತಾಡಬೇಡಿ, ಮುಖ್ಯಮಂತ್ರಿಗಳ ಬದಲಾವಣೆ ವಿಚಾರನೂ ಮಾತಾಡಬೇಡಿ, ಅದೆಲ್ಲವೂ ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಅಂತ ಮೊನ್ನೆ ಅಷ್ಟೇ ಹೇಳಿದರು. DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಒಂದೇ ಸಮತಟ್ಟಾದ ದಾರಿಯಲ್ಲಿ ಹೋಗಬೇಕು, ನಾನೊಂದು ಕಡೆ ನೀನೊಂದು ಕಡೆ ಹೋದರೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ ಅಂತ ಮಲ್ಲಿಕಾರ್ಜುನ ಖರ್ಗೆ ಹೇಳಿದರು. ಕಾಲಕ್ಕೆ ಕಾಂಗ್ರೆಸ್ ಪಕ್ಷದ ಹಿತಕ್ಕಾಗಿ ಅವಶ್ಯವಿರುವ ಸಂದರ್ಭದಲ್ಲೆಲ್ಲ ACC ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಲವಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾ ಬಂದಿದ್ದಾರೆ. ಬಟ್ ಆ ಸಲಹೆ ಸೂಚನೆಯ ಮೇರೆಗೂ ಕೂಡ ಇಲ್ಲೊಂದು ಮೀಟಿಂಗ್ ಆಗಿದೆ ಅಂತ ಹೇಳಿದ್ರೆ ರಾಜಕೀಯದ ಹೊರತಾಗಿ ಸಭೆ ನಡೆದಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅಂತ ಕಾಣಿಸುತ್ತೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶಿವಕುಮಾರ್ ನೀಡ್ತಾರೆ. ಶಿವಕುಮಾರ್, ಒಂದು ಕಡೆ ಶೋಷಿತರ ಸಮಾವೇಶಕ್ಕೆ ಸಂಬಂಧಪಟ್ಟಂಥ ಸಭೆ, ಮತ್ತೊಂದು ಕಡೆ KPCC ಅಧ್ಯಕ್ಷರ ಬದಲಾವಣೆ ಆಗಲೇಬೇಕು ಅಂತ ದಲಿತ ಸಚಿವರು ಪಟ್ಟಿರಿದ್ರು, ಮತ್ತೊಂದು ಕಡೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಮುಂದುವರಿಯಬೇಕು ಅಂತೇಳಿ ಸಿದ್ದರಾಮಯ್ಯ ಬೆನ್ನಿಗೆ ಗಟ್ಟಿಯಾಗಿ ನಿಲ್ಲುವಂಥ ಕೆಲಸವನ್ನು ಇದೇ ದಲಿತ ಸಚಿವರು ಮಾಡಿದರು. ಇದೀಗ ಈ ಸಭೆಯ ಉದ್ದೇಶ ಕೇವಲ ಒಳ ಮೀಸಲಾತಿ ಅಂತ ಅಂದುಕೊಳ್ಬೇಕಾ ಅಥವಾ ಕಾಂಗ್ರೆಸ್ನ ಒಳಗಿನ ವಿಚಾರವೂ ಇತ್ತು ಅಂತ ಅನ್ಕೋಬೇಕಾ? ಇವತ್ತು ಸಚಿವ ಮಹದೇವಪ್ಪ ಅವರ ಸರ್ಕಾರಿ ನಿವಾಸದಲ್ಲಿ ದಲಿತ ಸಚಿವರು ಶಾಸಕರು ಸಭೆಯನ್ನ ಮಾಡಲಾಯಿತು. ಉಪಹಾರ ಕೂಟದ ನೆಪದಲ್ಲಿ ಇವತ್ತು ದಲಿತ ಸಚಿವರು ಶಾಸಕರ ಡಿಸ್ಟರ್ಬೆನ್ಸ್ ಇದೆ. ಥ್ಯಾಂಕ್ ಯು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ.